ಕಂದು ಸೇರ್ಕನ ಅಡ್ಕ ಬಂದ್ಬಿಟ್ಟಿದ್ರು ಬಸ್ಸು ಮುಂದಾಗ ನಾನೇ ಮಂಡ್ಯಕ್ಕೆ ಸೇರ್ಕೊಂಡಿ. ಸಾಕನಪ್ಪ ಸಾಕು. ಓಹೋ ಏನ್ ಮಲಣ್ಣ, ಏನ್ ಒಬ್ನೇ ಬರ್ತಾ ಇದೀಯಾ? ಬಹಳ ಸುಸ್ತಾಗಿರಂಗ್ ಕಾಣಿಸ್ತಾ ಇದೆಯಲ್ಲೋ. ಓ ಪಲ ಕಲ್ಲಣ್ಣ, ಬೆಂಗಳೂರಿಗೆ ಹೋಗಿದ್ದಿಕ್ಕನ. ಈ ಆಳ್ ಗೌರ್ಮೆಂಟ್ ಬಸ್ಸಲ್ಲಿ ಬಂದ್ಬಿಟ್ಟು ನಾನು ಒತ್ತರ ಎತ್ತುದ್ದು ಕನ್ಲ. ಪುಣ್ಯಾತ್ಮ ಸಂದುಗ್ ತಗೊಬಂದ್ಬಿಟ್ಟವನೆ. ಬೇಡಕ್ಕಂದ ಇನ್ನೊಂದ್ಸರಿ ಸತ್ರು ಗೌರ್ಮೆಂಟ್ ಬಸ್ ಹತ್ತಬಾರ್ದು ಕಲ. ಯಾಕೆ ಬಸ್ ಕಿಸ್ ಕೆಟ್ಟಾಗಿತ್ತ? ಯಾವ ಮಣ್ಣುವಿಲ್ಲ ಕನ್ಲ. ಒಂದು ಕೆಲಸ ಆಗೋಯ್ತು ನೋಡು. ಬೆಂಗಳೂರಿನ ಮೈಸೂರು ಕಡೆಗಲ್ಲ ಬಸ್ ಬರ್ತಾ ಇದ್ದದ್ದು. ಸರಿ ಏನಾಗೋಯ್ತು, ಡ್ರೈವರ್ನ ಎಡಗಡೆ ಸೀಟು ಮೇಲೆ ದಡ್ ಮುಂಡತ್ ಕೂತಿತ್ತು. ಆ ಮುಂಡತ್ತದು ಹೊಸ್ತೇನೋ ಬಸ್ ಕತ್ತಿದ್ದು. ಆ ಡ್ರೈವರ್ ಬಸ್ ಬಿಡ್ನೇ ನೋಡ್ತಾ ಕೂತಿದ್ನಕಂದ್ಲ. ಸರಿ ಬೆಂಗಳೂರಿಗೂ ಮೈಸೂರಿಗೂ ಸೆಂಟ್ರು ಚನ್ನಪಟ್ಟಣ ಅಲ್ವೇ. ಚನ್ನಪಟ್ಟಣ ತವ ಡ್ರೈವರು ಹೋಟ್ಲು ತಕ್ಕೆ ಬಸ್ಸ ನಿಲ್ಲಿಸ್ಬಿಟ್ಟು ತಿರಿಕಂದು ಜನಕ್ಕೆ ಹೇಳ್ದ್ನ, ನೋಡ್ರಯ್ಯ 15 ನಿಮಿಷ 20 ನಿಮಿಷ ಟೈಮ್ ಅದ, ಯಾರಾದ್ರೂ ಊಟ ಮಾಡೋರು ಊಟ ಮಾಡ್ಕೊಳ್ಳಿ, ಕಾಪಿ ಕಡೋರು ಕಾಪಿ ಕುಡ್ಕೊಳ್ಳಿ, ಬೀಡಿ ಸೇದೋರು ಬೀಡಿ ಸೇದ್ಕೊಳ್ಳಿ ಅಂತ ಅಂದ್ಬಿಟ್ಟು ಕಂಡಕ್ಟ್ರ ಕರ್ಕೊಂಡು ಹೋಟ್ಲೊಳಕ್ಕೆ ಊಟಕ್ಕೆ ಹೋದ್ನಕಂದ್ಲ. ಸರಿ ದಡ್ ಮುಂಡತ್ತದ್ದು ಎದ್ ಬರೋಕಿಲ್ಲ ನಮ್ಮ ಜೊತೆಲಿ. ಇವನೇನು ಮಾಡ್ಬಿಟ್ಟವನೇ, ಡ್ರೈವರು ಕಂಡಕ್ಟ್ರು ಜನಗಳು ಎಲ್ಲ ಇಳ್ದೋಗೋದೇ ನೋಡ್ಕೊಂಡು ಬಸ್ ಎಲ್ಲ ಖಾಲಿ ಐತೆ ಸುತ್ತಮುತ್ತ ನೋಡ್ಬಿಟ್ಟು ಈ ಗೇರೆ ಹಾಕ್ತಾರಲ್ಲ ಕಟ್ಟಿ ನೋಡಿದಿಲ್ಲ? ಓ ನೋಡಿದಿಕ್ಕಂತ ಹೇಳಿ ಇಷ್ಟು ಉದಾದಲ್ಲ ಅದಲ್ವಾ? ಅದ ಮುರಿದು ಸೈಡ್ಗೆ ಮಡಗ್ಬಿಟ್ಟವನೇ. ಸರಿ ಡ್ರೈವರು ಕಂಡಕ್ಟ್ರು ಜನಗಳದೆಲ್ಲ ಊಟ ಆಯ್ತು. ಡ್ರೈವರ್ ಏನ್ ಮಾಡ್ಬಿಟ್ನಾ, ಬಂದ್ರಿ ಬೆಂಗಳೂರಿಂದ ಮೈಸೂರಿಗೆ ಯಾರ್ಯಾರು ಬರೋರು, ಊಟ ಆಗಿರೋರು ಕಾಪಿ ಆಗಿರೋರು ಅನ್ಕೊಂಡು ಜನಗಳು ಕಂಡಕ್ಟ್ರು ಎಲ್ಲರೂ ಒತ್ತಿಸ್ಕೊಂಡು ಸೀಟಿ ಮೇಲೆ ಕೂತ್ಕೊಂಡು ಕೀಯ ತಕ್ಕಂಡು ಬಸ್ ಸ್ಟಾರ್ಟ್ ಮಾಡ್ಬಿಟ್ಟು ಗೇರ್ಗೆ ಕೈ ಹಾಕ್ತಾನೆ. ಗೇರೇ ಇಲ್ಲ. ಡ್ರೈವರ್ ಭಯ ಆಗೋಯ್ತು. ಇದೇನ